ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಬೆಳಗಿನ ಈ ಸುಪ್ರಭಾತದಲ್ಲಿ ನಿಮಗೆ ಗಣಪತಿ ಹಬ್ಬದ ಶುಭಾಶಯಗಳು ಗಳಿಸ್ತಾ ಶ್ರೀ ಸಿದ್ಧಿಬುದ್ಧ ಸಮೇತ ವರಸಿದ್ಧಿ ವಿನಾಯಕ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಆರೋಗ್ಯವನ್ನು, ಆಯುಷ್ಯವನ್ನು, ಅದರ ಜೊತೆಗೆ ಹೆಚ್ಚಿಗೆ ಐಶ್ವರ್ಯವನ್ನು ಈ ವರ್ಷ ನಿಮಗೆ ಗಣಪತಿ ದಯಪಾಲಿಸೇ ತೀರ್ತಾನೆ. ಯಾಕಂದ್ರೆ ಈ ಮಕ್ಕಳಿಗೆ ಸಂಬಂಧಪಟ್ಟಾಗಿರುವಂಥದ್ದು, ವಿದ್ಯೆಗೂ ಸಂಬಂಧಪಟ್ಟ ಗಣಪತಿಯೂ ಹೌದು, ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಪಟ್ಟ ದಿನದಲ್ಲೇ ಈ ಗಣಪತಿ ಈ ಚೌತಿ ತಿಥಿಯಂದು ಈ ಒಂದು ಸೌಮ್ಯವಾಸರದಲ್ಲಿ ಬಂದಿರೋದ್ರಿಂದ ಅತ್ಯಂತ ಶುಭದ ಫಲಗಳನ್ನೇ ನೀವು ಕಾಣ್ತೀರಿ. ಅದಕ್ಕೆ ಗಣಪನನ್ನ ತುಂಬಾ ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಿ, ಜೊತೆಗೆ ಹಸುವಿಗೆ ಒಂದಷ್ಟು ಆಹಾರವನ್ನು ಕೊಡಿ, ಪಶು ಪಕ್ಷಿಗಳಿಗೆ ಏನಾದರೂ ಕೊಡಿ, ಒಂದಷ್ಟು ಬಡವರಿಗೆ ನಿಮ್ಮ ಕೈಲಾಗೋದು. ಇವತ್ತು ಏನು ಮಾಡ್ತೀರೋ ಅವೆಲ್ಲವೂ ಕೂಡ ನಿಮ್ಮ ಅಕೌಂಟ್ಗೆ ಸೇರ್ತಾ ಇರ್ತವೆ. ಏನು ಮಾಡಿದ್ರು ಅಕೌಂಟ್ಗೆ ಸೇರ್ತವೆ. ಒಂದು ದಿನ ಅದನ್ನ ಬೃಹದಾಕಾರವಾಗಿ ಬೆಳೆಸಿರ್ತಾನೆ. ನಿಮಗೆ ಯಾವತ್ತು ಆಪತ್ತು ಬರುತ್ತೋ ಅದನ್ನ ಮತ್ತೆ ನಿಮಗೆ ವಾಪಸ್ ಕೊಡ್ತಾನೆ. ಹಾಗೆ ಈ ದಿವಸ ಇರತಕ್ಕಂತಹ ಗಣಪತಿಯನ್ನ ಆಡಿಕೊಂಡಾಡುವಂತ ದಿನವಾಗಿರತಕ್ಕಂತಹದ್ದು. ತುಂಬಾ ಸಣ್ಣ ಗಣಪತಿ, ತುಂಬಾ ಕಲರ್ ಬೇಡ, ಮೃಣ್ಮಯ ಎಂಬ ಮಣ್ಣಿನಿಂದ ಮಾಡಿರುವ ಗಣಪನನ್ನ ತಾವು ಕೂರಿಸ್ತೀರಿ. ಮಾಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಶ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮ ಪದಮತ್ವ ಪ್ರವಿಶ ವಿದಿತ್ವ. ಅಂದ್ರೆ ಎಲೈ ಮಾನವ, ನನಗೆ ಹಣ ಬಲವಿದೆ, ಜನಬಲವಿದೆ, ಬಾಹುಬಲವಿದೆ, ಇನ್ನೇನೇನೋ ಬಲಗಳಿದೆ ನನ್ನ ಹತ್ರ ಅಂತ ಹೇಳಿ ಬೀಗಬೇಡ. ಇವೆಲ್ಲವೂ ಕೂಡ ಒಂದು ನಿಮಿಷದಲ್ಲಿ ಸರ್ವನಾಶವಾಗ್ತವೆ. ಗೊತ್ತೇನು? ಸರ್ವನಾಶವಾಗ್ತವೆ. ನೀನು ಮೊದಲು ಬಂದೆ ನೋಡು, ಅವಾಗೇನಿತ್ತು. ನೀನು ಬಿಟ್ಟು ಹೋಗ್ತಿ ನೋಡು, ಏನ್ ಬಂತು? ಎಲ್ಲವೂ ಇಲ್ಲೇ. ಅಂದ್ರೆ ಎಲ್ಲವೂ ಕೂಡ ಮಾಯಾ. ಇದೊಂದು ಮಾಯಾಜಾಲ. ಇದು ಎಲ್ಲವೂ ಆಸೆ ಆಕಾಂಕ್ಷೆಗಳು, ಹೆಂಡತಿ ಮಕ್ಕಳು ಮಡದಿ ಮಣ್ಣು ಎಲ್ಲ ಕೊಟ್ಟು ನೀನು ಆಸೆ ಮಾಡಿ 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 ರಕ್ಷಣಾಗಿ ಮಾಡಿದ್ದು ಎಚ್ಚರ. ಅದನ್ನ ನೀನು ಅಷ್ಟು ಬಿಗಿಯಾಗಿ ಒಪ್ಕೋಬೇಡ. ನೀನು ಬ್ರಹ್ಮತ್ವವನ್ನೇ ಒಪ್ಪಿಕೋ. ಆವಾಗ ನಿನ್ನ ಕುಟುಂಬದ ರಕ್ಷಣೆ ನಾನು ಮಾಡ್ತೇನೆ. ನೀನೇನೋ ಸಂಪಾದನೆ ಮಾಡಿ ಇಡ್ತೀಯಲ್ಲ, ಅದು ಯಾರ ಪಾಲಾಗುತ್ತೋ ಗೊತ್ತಿಲ್ಲ. ನನಗೆ ವಯಸ್ಸು, ಅದನ್ನ ನಾನು ನಿನ್ನ ಕುಟುಂಬಕ್ಕೆ ರಕ್ಷಣೆ ಮಾಡಿ ಕೊಡುತ್ತೇನೆ. ಅದು ಬಿಟ್ಟು ಏನೇನೋ ಮೋಸ ವಂಚನೆ ಕಪಟ ಮಾಡಬೇಡ. ಎಲ್ಲಾ ಬಲಗಳು ನನ್ನ ಹತ್ರ ಇದೆ ಅಂತೇಳಿ ಪ್ರಯೋಗ ಮಾಡಬೇಡ. ನಾಶ ಮಾಡ್ತೇನೆ ಒಂದು ಕ್ಷಣ. ಎಚ್ಚರ ಇಲ್ಲ. ಅದಕ್ಕಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವವನಾಗೂ ಭಗವಂತನ ಆಲಯಕ್ಕೆ ಬಾಗಿ ಬಾ. ಆಗ ನಿನ್ನ ಅಂತಃಕರಣವನ್ನ ನಾನು ಶುದ್ಧಿ ಮಾಡ್ತೇನೆ. ಶುಭಂ ಭೂಯಾತ್.